ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ರೀಡಿಂಗಲ್ಲಿ ಸೋ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚಿಸಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಇದೀಗ ನಿಮ್ಮ ಪಾರ್ಟ್ನರ್ನ ಒಳಗಿನ ಮನಸ್ಸು ಒಂದು ರೀತಿಯ ಹೆವಿ ಕನ್ಫ್ಯೂಷನ್ ಸ್ಟೇಟ್ ಇದೆ. ಹೊರಗಿನಿಂದ ಅವ್ರು ನೋಡಿದ್ರೆ ತುಂಬ ಸ್ಟ್ರಾಂಗ್ ಆಗಿ ಎಲ್ಲವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಕಾಣ್ಬೋದು. ಆದರೆ ಮನಸ್ಸಿನ ಒಳಗಡೆ ತುಂಬ ಎಮೋಷ್ನಲ್ ಪ್ರೆಷರ್ ಇಟ್ಕೊಂಡಿರುವ ಎನರ್ಜಿ ಇದೆ. ಅವರು ಯಾರಿಗೂ ತೋರಿಸದೆ ಕ್ಯಾರಿ ಮಾಡ್ತಾ ಇರುವಂತಹ ಮೆಂಟಲ್ ಬರ್ಡನ್ ತುಂಬ ಹೆಚ್ಚಾಗಿದೆ. ಇವರ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಈಗ ಫುಲ್ಲಿ ಕ್ಲಿಯರ್ ಆಗಿಲ್ಲ. ಯಾವುದಾದ್ರನ್ನು ಡಿಸಿಷನ್ ತಗೊಳ್ಬೇಕು ಮೊದಲು 100 ಸಲ ಯೋಚನೆ ಬರ್ತಾ ಇದೆ. ಒಂದು ಸೈಡ್ ಈಗೋ ಇದೆ, ಮತ್ತೊಂದು ಸೈಡು ಎಮೋಷನ್ಸ್ ಇದೆ. ಈ ಎರಡು ಎನರ್ಜೀಸ್ ನಡುವೆ ಅವರು ಲಿಟ್ರಲಿ ಸ್ಟಕ್ ಆಗಿದ್ದಾರೆ. ಮನಸ್ಸಿನ ಒಳಗಡೆ ತುಂಬ ಕ್ವಶನ್ಗಳು ಕಾಡ್ತಾ ಇದೆ. ನಾನು ಸರಿ ಮಾಡಿದ್ನಾ, ನಾನು ತಪ್ಪು ಮಾಡಿಬಿಟ್ನಾ ಅನ್ನೋ ಡೌಟ್ ಕಂಟಿನ್ಯೂಸ್ಲಿ ಮೈಂಡ್ನಲ್ಲಿ ಪ್ಲೇ ಆಗ್ತಾ ಇದೆ. ಇದು ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ ಹೊರತು ಡಿಕ್ರೀಸ್ ಅಲ್ಲ. ಹಿಂದೆ ಇದ್ದಂತೆ ಈಗ ಅವರು ಎಮೋಷ್ನಲಿ ಕೋಲ್ಡ್ ಆಗಿಲ್ಲ. ಈಗ ಅವರೊಳಗೆ ಸಾಫ್ಟ್ನೆಸ್ ಇದೆ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡುವ ಕರೇಜ್ ಇಲ್ಲ. ಅವರು ಅವರ ಫೀಲಿಂಗ್ಸನ್ನು ಹೈಡ್ ಮಾಡೋ ಹ್ಯಾಬಿಟಿಂದ ಹೊರಗಡೆ ಬರೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಈ ವ್ಯಕ್ತಿ ಅವರ ಫೀಲಿಂಗ್ಸನ್ನು, ಭಾವನೆಗಳನ್ನು ತುಂಬ ಹೈಡ್ ಮಾಡುವ ವ್ಯಕ್ತಿ ಆಗಿರ್ಬೋದು. ಸೊ ಅದೇ ಕಾರಣಕ್ಕೆ ಅವರು ದೂರ ಆಗಿರಬಹುದು. ಮೆಂಟಲಿ ಫುಲ್ಲಿ ಡಿಟ್ಯಾಚ್ಡ್ ಆಗಿಲ್ಲ. ನಿಮ್ಮ ನೆನಪು ಅನ್ನೋದು ಕಾಡ್ತಾ ಇದೆ, ಬಟ್ ಅದನ್ನು ಹೇಳ್ಕೊಳ್ಳೋದಕ್ಕೆ, ಶೇರ್ ಮಾಡುವಂತಹ ಕರೇಜ್ ಇನ್ನೂ ಕೂಡ ಇಲ್ಲ. ಇವರ ಬಿಹೇವಿಯರ್ ನೋಡಿ ಅವರು ಫುಲ್ ಬ್ಯುಸಿ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೋದು, ಅಥವಾ ಬೇರೆಯವರವರನ್ನು ನೋಡಿ ಆ ರೀತಿ ಅಂದ್ಕೊಳ್ಬೋದು, ಅಥವಾ ಸ್ಟೇಬಲ್ ಅಂತ ಅಸ್ಯೂಮ್ ಮಾಡ್ಬೋದು. ಆದರೆ ಮನಸ್ಸಿನ ಒಳಗಡೆ ಅವರು ಮೆಂಟಲಿ ತುಂಬ ಡ್ರೈನ್ ಆಗಿದ್ದಾರೆ. ಪರ್ಸ್ನಲ್ ಇಶ್ಯೂಸ್ ಆಗಿರ್ಬೋದು, ಫಿನಾನ್ಷಿಯಲ್ ಪ್ರೆಷರ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಇವೆಲ್ಲ ಸೇರಿ ಅವರ ಮೈಂಡ್ ತುಂಬ ಓವರ್ಲೋಡೆಡ್ ಆಗಿದೆ. ಇವರ ಮೈಂಡ್ ಈಗ ಪಾಸ್ಟ್ ಮತ್ತು ಈಗಿನ ಕರೆಂಟ್ ಸಿಚುವೇಶನ್, ಪ್ರೆಸೆಂಟ್ ನಡುವೆ ಥಿಂಕ್ ಮಾಡ್ತಾ ಇದೆ. ಒಂದು ಕಡೆ ನಿಮ್ಮ ಮೆಮೊರೀಸ್, ಮತ್ತೊಂದು ಕಡೆ ಅವರ ಕರೆಂಟ್ ಲೈಫ್ ಸಿಚುವೇಶನ್. ಈ ಎರಡೂ ರಿಯಾಲಿಟೀಸ್ ನಡುವೆ ಬ್ಯಾಲೆನ್ಸ್ ಮಾಡೋದವರಿಗೆ ತುಂಬ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅವರು ಎಮೋಷ್ನಲಿ ಫೀಲ್ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಥಿಂಕಿಂಗಲ್ಲಿದ್ದಾರೆ. ಶ್ಯಾಡೋ ಸೈಡ್ ಮತ್ತು ಕಾರ್ಮಿಕ್ ಲೆಸನ್. ಇವರ ಲೈಫ್ನಲ್ಲಿ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಡೀಪ್ ಕಾರ್ಮಿಕ್ ಫೇಸ್ ನಡೀತಾ ಇದೆ. ಇದು ಸಿಂಪಲ್ ಎಮೋಷ್ನಲ್ ಕನ್ಫ್ಯೂಷನ್ ಅಲ್ಲ, ಸೋಲ್ ಲೆವೆಲ್ ಲರ್ನಿಂಗ್ ಪೀರಿಯಡ್. ಈಗ ಅವರಿಗೆ ರಿಫ್ಲೆಕ್ಷನ್ ಎನರ್ಜಿ ಕೊಡ್ತಾ ಇದೆ. ಅಂದರೆ ಅವರು ಹಿಂದೆ ಮಾಡಿದ ಆ್ಯಕ್ಷನ್ಸ್ ಈಗ ಅವರಿಗೆ ಮಿರರ್ ಆಗಿ ತೋರಿಸ್ತಾ ಇದೆ. ಈಗೋ, ಸಿಟ್ಟು, ಕಂಟ್ರೋಲ್ ಮಾಡದೆ ಪೊಸೆಸಿವ್ನೆಸ್, ಇವುಗಳ ಹಿಂದೆ ಅವರಿಗೆ ಪವರ್ ಥರ ಕೆಲಸ ಮಾಡ್ತಾ ಇತ್ತು ಮೊದಲೆಲ್ಲ. ಅವ್ರು ಯಾವಾಗಲೂ ಸಿಚುವೇಶನನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋ ಮೈಂಡ್ ಸೆಟ್ನಲ್ಲಿ ಇದ್ದರು. ಅವರ ಈಗೋದಲ್ಲೇ ಅವರು ನಡೀತಾ ಇದ್ರು. ನೀವು ಚೇಸ್ ಮಾಡ್ತಾ ಇದ್ರಿ, ಅವರು ಈಗೋ ತೋರಿಸ್ತಾ ಇದ್ರು. ಆದರೆ ಈಗ ಅದೇ ಎನರ್ಜಿಯ ಅವರ ವಿರುದ್ಧ ತಿರುಗಿದೆ ಅನ್ನೋ ಎನರ್ಜಿ ಇದೆ. ಹಿಂದೆ ಇವರಿಗೆ ಯಾರಾದರೂ ತುಂಬ ಆಪೋಸ್ ಮಾಡಿದರೆ ಅವರು ಇಮಿಡಿಯೇಟ್ಲಿ ಅಕ್ಸೆಪ್ಟ್ ಮಾಡುವ ಮೂಡ್ನಲ್ಲಿ ಇರಲಿಲ್ಲ. ನಾನು ಹೇಳಿದ್ದೆ ಕರೆಕ್ಟ್ ಅನ್ನೋ ಥಿಂಕಿಂಗ್ ಇತ್ತು ಇವರಿಗೆ. ಆದರೆ ಈಗ ಲೈಫ್ ಸಿಚುವೇಶನ್ ರಿವರ್ಸ್ ಆಗ್ತಾ ಇದೆ. ಅವರು ಕಂಟ್ರೋಲ್ ಮಾಡಿದ ರಿಲೇಷನ್ಶಿಪ್ಸ್ ಈಗ ಎಮೋಷ್ನಲಿ ಅವ್ರಿಗೆ ಸಿಗದೆ ಇರೋ ರೀತಿ ದೂರ ಆಗಿದೆ. ಆ ಎನರ್ಜಿಯಲ್ಲಿದ್ದಾರೆ. ಇವರ ಕಂಟ್ರೋಲ್ ನೇಚರ್ ಒಂದು ಟೈಮ್ನಲ್ಲಿ ಸ್ಟ್ರೆಂತ್ ಆಗಿತ್ತು ಅನ್ನೋ ಹಾಗೆ ಅವರು ಬಿಲೀವ್ ಮಾಡಿದರು. ನಾನು ಏನು ಮಾಡ್ತೀನೋ, ನಾನು ಯಾವ ರೀತಿ ನಡ್ಕೊಳ್ತೀನೋ ಅದೇ ಕರೆಕ್ಟ್ ಅನ್ನೋ ಮನಸ್ಸಿನಲ್ಲಿದ್ದರು. ಆದರೆ ಈಗ ಅದೇ ನೇಚರ್ ಅವರಿಗೆ ಲೆಸನ್ ಆಗ್ತಾ ಇದೆ, ಒಂದು ಪಾಠ ಆಗ್ತಾ ಇದೆ.
ಅವ್ರು ಯಾರನ್ನು ಫೋರ್ಸ್ಫುಲಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರಿಯಲೈಸೇಷನ್ ಸ್ಲೋಲಿ ಅವರ ಮನಸ್ಸಿಗೆ ಬರ್ತಾ ಇದೆ. ಸೊ ರಿಲೇಷನ್ಶಿಪ್, ಎಮೋಷನ್ಸ್, ಟೈಮಿಂಗ್ ಇದೆಲ್ಲ ಒಂದು ಫ್ಲೋನಲ್ಲಿ ಇರಬೇಕು. ಫೋರ್ಸ್ ಮಾಡಿದ್ರೆ ಬ್ರೇಕ್ ಡೌನ್ ಆಗುತ್ತೆ ಅನ್ನೋ ಲೆಸನ್ ಈಗ ಅವರು ಕಲಿತಾ ಇದ್ದಾರೆ, ಲರ್ನ್ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಅವರ ಮೈಂಡ್ ಈಗ ಡಿಸ್ಟರ್ಬ್ ಆಗಿದೆ. ಅವರು ಹೊರಗಡೆಯಿಂದ ನೋಡೋದಕ್ಕೆ ಕಾಮ್ ಆಗಿ ಕಾಣ್ಬೋದು, ಆದರೆ ಮನಸ್ಸಿನ ಒಳಗಡೆ ಅವರು ತಮ್ಮದೇ ಆದ ಪೇಯ್ನಲ್ಲಿದ್ದಾರೆ. ಶ್ಯಾಡೋ ಸೈಡ್ ಜೊತೆ ಫೈಟ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಅವರಿಗೆ ತಾವೇ ತಮ್ಮ ಆ್ಯಕ್ಷನ್ ಬಗ್ಗೆ ಏನು ಆ್ಯಕ್ಷನ್ ತಗೊಂಡಿದ್ರು ಅದರ ಬಗ್ಗೆ ಶೇಮ್ ಮತ್ತು ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಯಾವ ಡಿಸಿಷನ್ ತಗೊಂಡಿದ್ರು ರಿಲೇಷನ್ಶಿಪ್ಪದೇ ಅದರ ಬಗ್ಗೆ ನೆನಪಿಸ್ಕೊಂಡಾಗ ಅವರಿಗೆ ಫೀಲ್ ಆಗ್ತಾ ಇದೆ. ಸೊ ಕಾರ್ಮಿಕ್ ಫೇಸ್ನಲ್ಲಿ ಅವರಿಗೆ ಪನಿಷ್ಮೆಂಟ್ ಅಲ್ಲ, ಒಂದು ಅವೇಕ್ನಿಂಗ್ ಪ್ರೊಸೆಸ್ ನಡೀತಾ ಇದೆ. ಅವರು ಸ್ಲೋಲಿ ಚೇಂಜ್ ಆಗ್ತಾ ಇದ್ದಾರೆ, ಆದರೆ ಈ ಚೇಂಜ್ ಪೇನ್ಫುಲ್ ಆಗಿದೆ. ಈಗೋ ಬ್ರೇಕ್ ಆಗದೆ ಟ್ರಾನ್ಸ್ಫರ್ಮೇಷನ್ ಸಾಧ್ಯ ಇಲ್ಲ ಅನ್ನೋ ಸತ್ಯ ಈಗ ಅವರ ಲೈಫ್ನಲ್ಲಿ ಅನ್ಫೋಲ್ಡ್ ಆಗ್ತಾ ಇದೆ. ಅವ್ರಿಗೆ ಗೊತ್ತಾಗ್ತಾ ಇದೆ ಇಷ್ಟೊಂದು ಈಗೋಯಿಂದ, ಅಹಂಕಾರದಿಂದ ರಿಲೇಷನ್ಶಿಪ್ಪಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ ನಡ್ಕೊಳ್ಬಾರ್ದಿತ್ತು, ಆ ವ್ಯಕ್ತಿಯನ್ನು ನಾನು ಹರ್ಟ್ ಮಾಡಬಾರ್ದಿತ್ತು ಅನ್ನೋದು ಅವರಿಗೆ ಈಗ ಗೊತ್ತಾಗ್ತಾ ಇದೆ. ಅವರ ಈಗೋ ಅನ್ನೋದು ದಿನದಿಂದ ದಿನಕ್ಕೆ ಕಡಿಮೆ ಆಗುವ ಹಂತದಲ್ಲಿದೆ ಅನ್ನೋ ಎನರ್ಜಿ ಇದೆ. ಪಶ್ಚಾತ್ತಾಪ ಮತ್ತು ಎಮೋಷ್ನಲ್ ಪೇಯ್ನ್. ನಿಮ್ಮ ಪಾರ್ಟ್ನರ್ ಹಾರ್ಟ್ ಈಗ ತುಂಬ ಹೆವಿ ಆಗಿದೆ ಇವತ್ತಿನ ಎನರ್ಜಿ ಪ್ರಕಾರ. ಹೊರಗಿನಿಂದ ಅವರು ನಾರ್ಮಲ್ ಆಗಿ ಕಾಣಿಸ್ಬೋದು, ಬ್ಯುಸಿ ಆಗಿರ್ಬೋದು ಅಥವಾ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇರ್ಬೋದು, ಆದರೆ ಒಳಗಿನ ಮನಸ್ಸಿನಲ್ಲಿ ತುಂಬ ಡಿಫ್ರೆಂಟ್ ಆಗಿದ್ದಾರೆ. ಅವರ ಒಳಗೆ ಒಂದು ಡೀಪ್ ಎಮೋಷ್ನಲ್ ಫೀಲಿಂಗ್ ನಡೀತಾ ಇದೆ. ಅದು ಅವರು ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ಮಟ್ಟಕ್ಕೆ ಕೂಡ ಇರಬಹುದು. ನೀವು ಕೊಟ್ಟ ಲವ್, ನೀವು ಕೊಟ್ಟ ಕೇರ್, ಅಟೆನ್ಷನ್, ಸಪೋರ್ಟ್ ಇದೆಲ್ಲ ಈಗ ಅವರಿಗೆ ಸ್ಲೋಲಿ ರಿಯಲೈಸ್ ಆಗ್ತಾ ಇದೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಈ ರಿಯಲೈಸೇಷನ್ ಅವರು ಅಪ್ರಿಷಿಯೇಟ್ ಮಾಡುವ ಸಮಯದಲ್ಲಿ ಅವರು ಮಾಡಿಲ್ಲ. ಅದನ್ನು ನೀವು ಚೇಸ್ ಮಾಡಬೇಕಾದ್ರೆ ನಿಮ್ಮ ಪ್ರೀತಿಯನ್ನು ಅವರು ಅರ್ಥ ಮಾಡ್ಕೊಳ್ಳಲಿಲ್ಲ. ಬಟ್ ಈಗ ಲೇಟ್ ರಿಯಲೈಸೇಷನ್ ಎನರ್ಜಿ, ಅದಕ್ಕೆ ಅವರ ಮನಸ್ಸಿನಲ್ಲಿ ತುಂಬ ಥಾಟ್ಸ್ಗಳು ಬರ್ತಾ ಇದೆ. ನಾನು ಆ ಟೈಮ್ನಲ್ಲಿ ನಾನು ಸರಿಯಾಗಿ ನಡ್ಕೊಳ್ಬೇಕಿತ್ತು, ರೂಡಾಗಿ ಬಿಹೇವ್ ಮಾಡಬಾರ್ದಿತ್ತು ಅನ್ನುವಂತಹ ಫೀಲಿಂಗ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ತುಂಬ ಸ್ಟ್ರಾಂಗ್ ರಿಗ್ರೆಟ್ ಎನರ್ಜಿ ಬಿಲ್ಡ್ ಆಗಿದೆ. ಅವರು ತಮ್ಮ ಪಾಸ್ಟ್ ಬಿಹೇವಿಯರ್ ಬಗ್ಗೆ ರಿಪೀಟೆಡ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಅವರನ್ನು ಆ ರೀತಿ ಟ್ರೀಟ್ ಮಾಡಬಾರ್ದಿತ್ತು ಅನ್ನೋ ಗಿಲ್ಟ್ ಮೈಂಡ್ನಲ್ಲಿ ಮತ್ತೆ ಬರ್ತಾ ಇದ್ದಾರೆ. ಇದು ಒಂದೇ ಸಲ ಅಲ್ಲ, ಡೈಲಿ ಅವರ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇರುವಂತಹ ಎನರ್ಜಿ. ರಾತ್ರಿ ಟೈಮ್ನಲ್ಲಿ ಈ ಪೇಯ್ನ್ ಇನ್ನೂ ಹೆಚ್ಚು ಜಾಸ್ತಿ ಆಗ್ತಾ ಇದೆ. ದಿನದಲ್ಲಿ ಡಿಸ್ಟ್ರಾಕ್ಷನ್ಸ್ ಇಲ್ಲದೇ ಇದ್ದಾಗ ಅವರ ಮೈಂಡ್ ಕಂಪ್ಲೀಟ್ಲಿ ಸೈಲೆನ್ಸ್ ಆಗುತ್ತೆ. ಆ ಸೈಲೆನ್ಸ್ನಲ್ಲಿ ನಿಮ್ಮ ಮೆಮೊರೀಸ್ ಒಂದೊಂದಾಗಿ ಮನಸ್ಸಿನಲ್ಲಿ ಬರ್ತಾ ಇದೆ. ನೀವು ಜೊತೆ ಇದ್ದ ಮೂಮೆಂಟ್ಸ್, ಮಾತುಗಳು, ಕೇರ್ ಮಾಡಿದ ಸಣ್ಣ ವಿಷಯಗಳು ಎಲ್ಲವೂ ಅವರ ಮನಸ್ಸಿನಲ್ಲಿ ಮತ್ತೆ ರೀಪ್ಲೇ ಆಗ್ತಾ ಇದೆ, ಮೈಂಡ್ನಲ್ಲಿ ಬರ್ತಾ ಇದೆ. ಈಗ ಅವರ ಎಮೋಷ್ನಲ್ ಸ್ಟೇಟ್ ಅನ್ನೋದು ತುಂಬ ವೀಕ್ ಆಗಿರುವ ರೀತಿ ಇದೆ. ಯಾಕೆಂದರೆ ಅವ್ರಿಗೆ ಏನನ್ನು ಹೊರಗಡೆ ಹೇಳ್ಕೊಳ್ಬೇಕು ಅದನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ಟ್ರಾಂಗ್ ಫೇಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾನು ಓಕೆ ಇದ್ದೇನೆ ಅನ್ನೋ ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಆದರೆ ಮನಸ್ಸಿನ ಒಳಗಡೆ ಲಿಟ್ರಲಿ ಎಮೋಷ್ನಲ್ ಬ್ರೇಕ್ ಡೌನ್ ಸ್ಟೇಟ್ನಲ್ಲಿದ್ದಾರೆ. ಅವರ ಈಗೋ ಮತ್ತು ಹಾರ್ಟ್ ನಡುವೆ ಈಗ ಯುದ್ಧ ನಡೀತಾ ಇದೆ. ಈಗೋ ಹೇಳ್ತಾ ಇದೆ ಹೋಗಬೇಡ, ನೀನು ಸರಿಯಾಗಿದೆಯಾ, ಆದರೆ ಹಾರ್ಟ್ ಹೇಳ್ತಾ ಇದೆ ಹೋಗಿ ಮಾತಾಡು, ಕ್ಷಮೆ ಕೇಳು, ಇಲ್ಲ ಆದರೆ ಕಳ್ಕೊಂಡು ಬಿಡ್ತೀಯಾ, ದೂರ ಆಗ್ತೀರಾ. ಈ ಎರಡು ವಾಯ್ಸಸ್ ನಡುವೆ ಅವರು ಡೈಲಿ ಫೈಟ್ ಮಾಡ್ತಾ ಇದ್ದಾರೆ. ಸೊ ಇದೇ ಕಾರಣಕ್ಕೆ ಅವರು ಎಮೋಷ್ನಲಿ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ಹೊರಗಿನಿಂದ ಸೈಲೆಂಟ್ ಆಗಿದ್ದರೂ ಕೂಡ ಮನಸ್ಸಿನ ಒಳಗಡೆ ತುಂಬ ನಾಯ್ಸ್ ಇದೆ. ರಿಗ್ರೆಟ್, ಗಿಲ್ಟ್, ಲವ್, ಫಿಯರ್ ಎಲ್ಲ ಎಮೋಷನ್ಸ್ ಒಂದೇ ಟೈಮ್ನಲ್ಲಿ ಒಂದೇ ಸಲಕ್ಕೆ ರಿಪೀಟ್ ಆಗಿ ಮನಸ್ಸಿನಲ್ಲಿ ಬರ್ತಾ ಇದೆ. ಒಟ್ಟಿನಲ್ಲಿ ಇದು ಸಿಂಪಲ್ ಮಿಸ್ಸಿಂಗ್ ಅಲ್ಲ, ಇದು ಡೀಪ್ ಎಮೋಷ್ನಲ್ ಅವೇಕ್ನಿಂಗ್ ಫೇಸ್. ಅವರು ನಿಮ್ಮ ವ್ಯಾಲ್ಯೂವನ್ನು ಈಗ ರಿಯಲ್ ಡೆಪ್ತ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಅದರ ಆಳ ಅವ್ರಿಗೆ ಗೊತ್ತಾಗ್ತಾ ಇದೆ, ಆದರೆ ಅದನ್ನು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡುವ ಸ್ಟ್ರೆಂತ್ ಇನ್ನೂ ಕೂಡ ಅವರಿಗೆ ಫುಲ್ಲಿ ಬಂದಿಲ್ಲ. ಹೊರಗಿನ ಪ್ರಭಾವದ ಎನರ್ಜಿ. ನಿಮ್ಮ ಪಾರ್ಟ್ನರ್ ಲೈಫ್ನಲ್ಲಿ ಹೊರಗಿನ ಜನರ ಪ್ರಭಾವ ಕೂಡ ಇರ್ಬೋದು, ಅಥವಾ ಸಿಚುವೇಶನ್ ಕಾರಣ ಕೂಡ ಆಗಿರ್ಬೋದು. ಅವರ ಸುತ್ತಲೂ ಇದ್ದ ಕೆಲವರು ಸರಿಯಾದ ಸಲಹೆ ಕೊಡೋದಕ್ಕಿಂತ ಹೆಚ್ಚು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರ್ಬೋದು. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಸಿಚುವೇಶನ್ ಕೂಡ ಆಗಿರ್ಬೋದು. ಅಂದರೆ ಅವರು ಈ ಹಿಂದೆ ತಗೊಂಡಂತಹ ಕೆಲವು ನಿರ್ಧಾರಗಳು ಅವರ ಓನ್ ಮೈಂಡ್ನಿಂದ ಬಂದ ಡಿಸಿಷನ್ ಅಲ್ಲ, ಹೊರಗಿನ ಮಾತುಗಳಿಂದ, ಇನ್ಫ್ಲೂಯೆನ್ಸ್ನಿಂದ ತಗೊಂಡಿರುವಂತಹ ಎನರ್ಜಿಯಲ್ಲಿದೆ. ಪಾಸ್ಟ್ನಲ್ಲಿ ಅವರು ಯಾವುದಾದ್ರೂ ಒಂದು ವಿಷಯದಲ್ಲಿ ಕ್ಲಿಯರ್ ಆಗಿರ್ಬೋದು, ಆದರೆ ಅವರ ಸುತ್ತಲಿನ ಮಾತುಗಳು, ಸಲಹೆ ಮತ್ತು ಅವರ ಒಪಿನಿಯನ್ ಅವರ ಮನಸ್ಸನ್ನು ಸ್ಲೋಲಿ ಚೇಂಜ್ ಮಾಡಿರ್ಬೋದು. ನೀನು ಹೀಗೆ ಮಾಡಬೇಕು, ಹಾಗೆ ಮಾಡಬಾರ್ದು, ಈ ತರಹದ ಮಾತುಗಳು ಅವರ ಥಿಂಕಿಂಗ್ ಮೇಲೆ ಇಂಪ್ಯಾಕ್ಟ್ ಮಾಡಿರ್ಬೋದು. ಅದರಿಂದ ಅವರ ಮನಸ್ಸೇನು ಹೇಳ್ತಾ ಇದೆ ಅದನ್ನು ಕೇಳದೆ ಯಾವುದಾದ್ರೊಂದು ರೂಡ್ ಆಗಿರುವಂತಹ ಡಿಸಿಷನನ್ನು ತಗೊಂಡಿರ್ಬೋದು.
ಈ ಇನ್ಫ್ಲೂಯೆನ್ಸ್ ಕಾರಣದಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡಿಸ್ಟೆನ್ಸ್ ಕ್ರಿಯೇಟ್ ಕೂಡ ಆಗಿರ್ಬೋದು. ಅವರು ನ್ಯಾಚುರಲಿ ಫೀಲ್ ಮಾಡಿದ ಲವ್ ಮತ್ತು ಅಂಡರ್ಸ್ಟ್ಯಾಂಡ್ಗಿಂತ ಹೊರಗಿನ ಸಿಚುವೇಶನ್, ಹೊರಗಿನ ವಾಯ್ಸಸ್ ಹೆಚ್ಚು ಲೌಡ್ ಆಗಿದೆ. ಅದಕ್ಕೆ ಅವರು ತಗೊಂಡಂತಹ ಡಿಸಿಷನಲ್ಲಿ ಕನ್ಫ್ಯೂಷನ್ ಆಗಿರಬಹುದು. ಆದರೆ ಈಗ ಸಿಚುವೇಶನ್ ಸ್ಲೋಲಿ ರಿವರ್ಸ್ ಆಗ್ತಾ ಇದೆ. ಈಗ ಅವರಿಗೆ ಅವರ ಮನಸ್ಸಿನಲ್ಲಿ ಒಂದು ಡೌಟ್ ಬರ್ತಾ ಇದೆ, ನಾನು ಬೇರೆಯವರ ಮಾತು ಕೇಳಿ ಅಥವಾ ಸಿಚುವೇಶನ್ನ ಸಂದರ್ಭಕ್ಕೆ ಅನುಸಾರವಾಗಿ ನಾನು ತಪ್ಪು ಮಾಡೋದ್ನ ಅನ್ನೋ ರಿಯಲೈಸೇಷನ್ ಸ್ಲೋಲಿ ಸ್ಟಾರ್ಟ್ ಆಗಿದೆ. ಇದು ಅವರ ಇನ್ನರ್ ಮನಸ್ಸಿನಲ್ಲಿ, ಒಳಗಿನ ಮನಸ್ಸಿನಲ್ಲಿ ತುಂಬ ಕಾಡ್ತಾ ಇದೆ. ಈಗ ಅವರು ತುಂಬ ಅಲೋನ್ ಆಗಿದ್ದಾರೆ. ಹೊರಗಿನಿಂದ ಅವ್ರಿಗೆ ಸಪೋರ್ಟ್ ಇರುವ ರೀತಿ ಕಾಣಬಹುದು, ಆದರೆ ಎಮೋಷ್ನಲಿ ಅವರು ತುಂಬ ಕೋಲ್ಡ್ ಆಗಿರುವ ರೀತಿ ಇದ್ದಾರೆ, ವೀಕ್ ಆಗಿರೋ ರೀತಿ ಕಾಣ್ತಾ ಇದ್ದಾರೆ. ಯಾರು ಅವರಿಗೆ ಕ್ಲಿಯರ್ ಗೈಡೆನ್ಸ್ ಕೊಡ್ತಾ ಇಲ್ಲ. ಸಿಚುವೇಶನ್ ಆಗಿರ್ಬೋದು, ಅದು ಕೂಡ ಸ್ಟಕ್ ಆಗಿದೆ. ಕೆಲವರು ಒಂದು ಮಾತು ಹೇಳ್ತಾರೆ, ಆದರೆ ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ. ಒಳಗಿನ ಮನಸ್ಸು ಒಂದು ಕಡೆ ಹೋಗು ಅಂತ ಹೇಳ್ತಾ ಇದೆ, ಹೊರಗಿನ ಮಾತುಗಳು ಮತ್ತೊಂದು ಕಡೆ ಪುಷ್ ಮಾಡ್ತಾ ಇದೆ. ಈ ಎರಡು ವಿರುದ್ಧ ವಾಯ್ಸಸ್ ನಡುವೆ ಅವರು ತುಂಬ ಟಯರ್ಡ್ ಆಗಿದ್ದಾರೆ. ಏನು ಮಾಡಬೇಕು ಅನ್ನೋದು ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಈ ಗೊಂದಲ, ಈ ಕನ್ಫ್ಯೂಷನ್ ಅವರನ್ನು ಡ್ರೈನ್ ಮಾಡ್ತಾ ಇದೆ. ಅವರೀಗ ಹೊರಗಿನ ಜನರನ್ನು ಬ್ಲೈಂಡ್ ಆಗಿ ಫಾಲೋ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಸಿಚುವೇಶನನ್ನು ಬ್ಲೈಂಡ್ ಆಗಿ ತಗೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ತಮ್ಮ ಹಾರ್ಟ್ನ ಮಾತು ಕೇಳೋದಕ್ಕೂ ಭಯ ಇದೆ. ಅದಕ್ಕೆ ಅವರು ಕಂಪ್ಲೀಟ್ಲಿ ಸ್ಟಕ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಇದೇ ಕಾರಣಕ್ಕೆ ಈಗ ಅವರು ಸತ್ಯ ಹುಡುಕುವಂಥ ಒಂದು ಫೇಸ್ನಲ್ಲಿದ್ದಾರೆ. ಯಾರ ಮಾತು ಸರಿ, ಯಾವ ಡೈರೆಕ್ಷನ್ ಸರಿಯಾಗಿದೆ ಅನ್ನೋದನ್ನು ಸ್ವತಃ ಅವರೇ ಅನಲೈಸ್ ಮಾಡ್ತಾ ಇದ್ದಾರೆ. ಸ್ಲೋಲಿ ಅವರು ರಿಯಲೈಸ್ ಮಾಡ್ತಾ ಇದ್ದಾರೆ, ಬೇರೆಯವರ ಮಾತು ಕೇಳಿದ್ರೆ ನನ್ನ ಲೈಫ್ನಲ್ಲಿ ಈ ರೀತಿಯ ಡಿಸಿಷನ್ ತಗೊಂಡ್ರೆ ಈ ರೀತಿ ಆಗಬಹುದು ಅನ್ನೋ ಡೀಪ್ ಥಿಂಕಿಂಗ್ ಬರ್ತಾ ಇದೆ. ನನ್ನ ಓನ್ ಡಿಸಿಷನನ್ನು ನಾನು ತಗೊಳ್ಬೇಕಿತ್ತು. ಸಿಚುವೇಶನ್ ಕಾರಣಕ್ಕೆ ನಾನು ಈ ರೀತಿ ಬಿಹೇವಿಯರನ್ನು ತೋರಿಸ್ಬಾರ್ದಿತ್ತು, ರೂಡಾಗಿ ಬಿಹೇವ್ ಮಾಡಬಾರ್ದಿತ್ತು, ಅವರ ಪ್ರೀತಿಯನ್ನು ನಾನು ಅರ್ಥ ಮಾಡ್ಕೊಳ್ಬೇಕಿತ್ತು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಸೊ ಎನರ್ಜಿ ಪ್ರಕಾರ ಮೊದಲೆಲ್ಲ ತುಂಬ ಕನ್ಫ್ಯೂಷನ್ನಲ್ಲಿ ಇದ್ದರು, ಆದರೆ ಈಗ ಅದೇ ಕನ್ಫ್ಯೂಷನ್ ಅವರನ್ನು ಒಂದು ನಿಜವಾದ ದಾರಿಯ ಕಡೆಗೆ ತರ್ತಾ ಇದೆ. ಅವರು ಸ್ಲೋಲಿ ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಆದರೆ ಈ ಜರ್ನಿ ಅವ್ರಿಗೆ ಸುಲಭ ಅಂತ ಅನ್ನಿಸ್ತಾ ಇಲ್ಲ. ಅವರ ಈಗೋ ಒಂದು ಸಲ ಅವರನ್ನು ತಡಿತಾ ಇದ್ದರೆ, ಅವರ ಸಾಫ್ಟ್ ಆಗಿರುವಂತಹ ಮನಸ್ಸು ಇನ್ನೊಂದು ಕಡೆ ಎಳಿತಾ ಇದೆ. ಆ ಎನರ್ಜಿಯಲ್ಲಿದ್ದಾರೆ. ಅರಿವು ಮತ್ತು ಕ್ಷಮೆ ಕೇಳುವಂತಹ ಎನರ್ಜಿ. ನಿಮ್ಮ ಪಾರ್ಟ್ನರ್ ಮನಸ್ಸಿನ ಒಳಗಡೆ ದೊಡ್ಡ ಬದಲಾವಣೆ ಶುರು ಆಗಿರೋದಿದೆ. ಇದು ಒಂದು ದಿನದಲ್ಲಿ ಬಂದ ಬದಲಾವಣೆ, ಚೇಂಜ್ ಅಲ್ಲ. ನಿಧಾನವಾಗಿ ಒಂದೊಂದು ಅನುಭವದ ಮೂಲಕ, ಒಂದೊಂದು ಪಾಠದ ಮೂಲಕ, ಒಂದೊಂದು ನೋವಿನ ಮೂಲಕ ಅವರಿಗೆ ಕೆಲವು ಸತ್ಯಗಳು ಅರ್ಥ ಆಗ್ತಾ ಇದೆ. ಹಿಂದೆ ಅಥವಾ ಪಾಸ್ಟ್ನಲ್ಲಿ ಅವರು ಸಹಜವಾಗಿ ನಾರ್ಮಲ್ಲಾಗಿ ತಗೊಂಡಿದ್ದ ವ್ಯಕ್ತಿಯ ಬೆಲೆ ಈಗ ಅವರಿಗೆ ನಿಜವಾಗ್ಲೂ ಗೊತ್ತಾಗ್ತಾ ಇದೆ. ಆ ವ್ಯಕ್ತಿ ನೀವು. ಮೊದಲು ನೀವು ಅವರ ಲೈಫ್ನಲ್ಲಿ ಇದ್ದಾಗ ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ಸಮಯ, ನಿಮ್ಮ ಸಹಾಯ ಇದೆಲ್ಲ ಅವರಿಗೆ ಸಾಮಾನ್ಯ ನಾರ್ಮಲ್ ವಿಷಯಗಳ ರೀತಿ ಕಾಣಿಸಿರ್ಬೋದು. ಆದರೆ ನೀವು ದೂರ ಆದಮೇಲೆ ಅವರ ಲೈಫ್ನಲ್ಲಿ ಖಾಲಿತನ ಹೇಗೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಕೆಲವು ಜನರ ಜೊತೆಯಲ್ಲಿದ್ದಾಗ ಅವರ ಬೆಲೆ ಗೊತ್ತಾಗೋದಿಲ್ಲ, ಆದರೆ ದೂರ ಆದಮೇಲೆ ಅವರ ಸ್ಥಾನವನ್ನು ಯಾರೂ ತುಂಬೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಅದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಈಗ ನಿಮ್ಮ ಪಾರ್ಟ್ನರ್ ಕೂಡ ಅದೇ ಹಂತದಲ್ಲಿದ್ದಾರೆ. ಅವರ ಮನಸ್ಸಿನಲ್ಲಿ ಈಗ ಒಂದು ಭಯ ತುಂಬ ದೊಡ್ಡದಾಗಿ ಬೆಳೀತಾ ಇದೆ. ಎಲ್ಲಿ ನೀವು ಮತ್ತೆ ಇನ್ನಷ್ಟು ದೂರ ಆಗ್ತೀರೇನೋ, ನಿಮ್ಮನ್ನು ಕಳ್ಕೊಳ್ಳುವ ಭಯ. ಹಿಂದೆ ಇದ್ದಂಥ ಕಾನ್ಫಿಡೆನ್ಸ್ ಈಗ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಅವರು ಈಗ ಅರ್ಥ ಮಾಡ್ಕೊಂಡಿದ್ದಾರೆ, ನೀವು ಯಾವಾಗಲೂ ಅವರಿಗಾಗಿ ಕಾಯ್ತಾ ಇರೋದಿಲ್ಲ ಅನ್ನೋದನ್ನು. ನಿಮ್ಮ ಲೈಫ್ನಲ್ಲಿ ನೀವು ಮುಂದೆ ಹೋಗ್ಬೋದು, ನೀವು ನಿಮ್ಮ ಹ್ಯಾಪಿನೆಸ್ಸನ್ನು ಹುಡುಕ್ಬೋದು. ಈ ಯೋಚನೆ ಅವರನ್ನು ಮನಸ್ಸಿನ ಒಳಗಿನಿಂದ ಕಾಡ್ತಾ ಇದೆ. ಕೆಲವೊಂದು ಸಲ ಅವರು ತಮ್ಮಷ್ಟಕ್ಕೆ ತಾವು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ನಡ್ಕೊಂಡಿದ್ರೆ ಹೇಗಿರ್ತಾ ಇತ್ತು, ನಾನು ಆಗ ಆ ಮಾತು ಹೇಳದೇ ಇದ್ದಿದ್ರೆ, ನಾನು ಸ್ವಲ್ಪ ಹೆಚ್ಚು ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಪರಿಸ್ಥಿತಿ ಬೇರೆ ಇರ್ತಾ ಇತ್ತಾ ಅನ್ನೋ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಉತ್ತರ ಸಿಗದೇ ಇರುವ ಪ್ರಶ್ನೆಗಳು ಅವರನ್ನು ಹೆಚ್ಚು ಕಾಡ್ತಾ ಇದೆ. ಅವರು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆಯಲ್ಲಿದ್ದಾರೆ, ಆದರೆ ಅದಕ್ಕಿಂತ ದೊಡ್ಡದಾಗಿ ಅವರೊಳಗೆ ಭಯ ಇದೆ. ನೀವು ಅವರನ್ನು ಸ್ವೀಕಾರ ಮಾಡ್ತೀರಾ ಇಲ್ವಾ, ನೀವು ಮಾತಾಡ್ತೀರಾ ಇಲ್ವಾ, ನೀವು ಈಗಾಗಲೇ ಮನಸ್ಸಿನಲ್ಲಿ ಅವರನ್ನು ಬಿಟ್ಟಿದ್ದೀರಾ ಅನ್ನೋ ಪ್ರಶ್ನೆಗಳು ಅವರನ್ನು ಮುಂದೆ ಹೆಜ್ಜೆ ಇಡದೇ ಇರೋ ರೀತಿ ಸ್ಟಕ್ ಮಾಡ್ತಾ ಇದೆ. ಕ್ಷಮೆ ಕೇಳಬೇಕು ಅನ್ನೋ ಫೀಲಿಂಗ್ಸ್ ಅವರೊಳಗಡೆ ಇದೆ, ಆದರೆ ಕೆಲವರಿಗೆ ಸಾರಿ ಅನ್ನೋ ಒಂದು ಪದ ಹೇಳೋದು ತುಂಬ ಕಷ್ಟ. ವಿಶೇಷವಾಗಿ ಯಾವಾಗಲೂ ತಮ್ಮ ತಪ್ಪನ್ನು ಒಪ್ಕೊಳ್ಳದ ವ್ಯಕ್ತಿಗಳಿಗೆ ಅದು ಇನ್ನೂ ಕಷ್ಟ. ನಿಮ್ಮ ಪಾರ್ಟ್ನರ್ ಕೂಡ ಅದೇ ರೀತಿಯ ಹೋರಾಟದಲ್ಲಿದ್ದಾರೆ. ಅವರ ಮನಸ್ಸು ಕ್ಷಮೆ ಕೇಳು ಅಂತ ಹೇಳ್ತಾ ಇದ್ದಾರೆ, ಆದರೆ ಅವರ ಈಗೋ ಅದನ್ನು ಅಲ್ಲೇ ಸ್ಟಕ್ ಮಾಡ್ತಾ ಇದೆ. ಬಟ್ ಎನರ್ಜಿ ಪ್ರಕಾರ ಸಂಪೂರ್ಣವಾಗಿ ಈ ರಿಲೇಷನ್ಶಿಪ್ಪಲ್ಲಿ ಅವರು ದೂರ ಆಗಿದ್ದಾರೆ ಅನ್ನೋ ಎನರ್ಜಿ ಇಲ್ಲ. ಮತ್ತೆ ಕಾಂಟ್ಯಾಕ್ಟ್ ಹುಡುಕ್ತಾ ಇರುವಂತಹ ಎನರ್ಜಿ. ಅವರು ಇನ್ನೂ ನಿಮ್ಮನ್ನು ಮನಸ್ಸಿನಿಂದ ಬಿಟ್ಟಿಲ್ಲ. ನಿಮ್ಮ ನೆನಪಾಗಿರ್ಬೋದು, ನಿಮ್ಮ ಸ್ಥಾನ, ನಿಮ್ಮ ವ್ಯಾಲ್ಯೂ ಇನ್ನೂ ಅವರ ಒಳಗಡೆ ತುಂಬ ಜಾಸ್ತಿ ಡೀಪ್ ಪೇನನ್ನು ಕೊಡ್ತಾ ಇದೆ. ಅದಕ್ಕೆ ಅವರು ಮತ್ತೆ ಒಂದು ಅವಕಾಶ ಸಿಗ್ಬೋದಾ ಅನ್ನೋ ಯೋಚನೆಯಲ್ಲಿದ್ದಾರೆ. ಅವರ ಹೃದಯದ ಆಳದಲ್ಲಿ ತುಂಬ ಆಸೆ ಇದೆ, ಡಿಸೈರ್ ಇದೆ.
ಒಂದು ದಿನ ನಿಮ್ಮ ಮುಂದೆ ನಿಂತು ಮನಸ್ಸಿನಲ್ಲಿದ್ದ ಎಲ್ಲ ಮಾತುಗಳನ್ನು ಹೇಳಬೇಕು. ಏನೇ ವಿಷಯ ನಡೆದಿದ್ರು ಕೂಡ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿದ್ರು ಕೂಡ ಅದೆಲ್ಲವನ್ನು ಸರಿ ಮಾಡಬೇಕು. ಅವರನ್ನು ಅವರು ಎಕ್ಸ್ಪ್ಲೈನ್ ಮಾಡಿಕೊಡ್ಬೇಕು. ಮುಖ್ಯವಾಗಿ ನೀವು ಕೊಟ್ಟಿದ್ದಂತಹ ಪ್ರೀತಿ ಮತ್ತು ಆ ಪ್ಲೇಸನ್ನು ಮತ್ತೆ ಪಡೀಬಹುದಾ ಅನ್ನೋದನ್ನು ತಿಳ್ಕೊಳ್ಬೇಕು. ಈ ಫೀಲಿಂಗ್ಸ್ ಇದೆ. ಎನರ್ಜಿ ಪ್ರಕಾರ ಅವರು ಈಗ ನಿಮ್ಮ ಬೆಲೆ, ನಿಮ್ಮ ವ್ಯಾಲ್ಯೂ ಅರಿತುಕೊಳ್ಳುವಂತಹ ಹಂತದಲ್ಲಿದ್ದಾರೆ. ತಡವಾಗಿ ಬಂದ ಅರಿವು ಆಗಿರಬಹುದು, ಆದರೆ ಅದು ನಿಜವಾದ ಅರಿವು. ಮತ್ತು ಅರಿವಿನ ಜೊತೆಗೆ ನಿಮ್ಮ ಕಡೆಗೆ ಮತ್ತೆ ಬರುವಂತಹ ಆಸೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮತ್ತೆ ಕಾಂಟ್ಯಾಕ್ಟ್ ಮಾಡುವಂತಹ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಕೂಡ ಎನರ್ಜಿ ಡ್ರೈನ್ ಆಗಿಲ್ಲ. ಅವರ ಮನಸ್ಸಿನಲ್ಲಿ ತುಂಬ ಡಿಸೈರ್ ಇದೆ. ಕತೆ ಇನ್ನೂ ಮುಗ್ದು ಹೋಗಿಲ್ಲ. ಇಬ್ಬರ ನಡುವೆ ಬಂದಿರುವ ಮೌನ ಆಗಿರ್ಬೋದು, ಸೈಲೆನ್ಸ್ ಆಗಿರಬಹುದು, ದೂರ ಆಗಿರ್ಬೋದು, ನೋವು, ಇದೆಲ್ಲ ಒಂದು ಹಂತ ಮಾತ್ರ. ಆದರೆ ಮುಂದಿನ ದಿನಗಳಲ್ಲಿ ಈ ರಿಲೇಷನ್ಶಿಪ್ ಮತ್ತೆ ನಿಧಾನವಾಗಿ ತೆರೆದುಕೊಳ್ಳುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇದು ಒಂದೇ ದಿನದಲ್ಲಿ ಆಗುವ ಬದಲಾವಣೆ ಅಂತ ಅಂದ್ಕೊಳ್ಬೇಡಿ. ಯಾರಾದರೂ ಸಡನ್ನಾಗಿ ಬಂದು ಎಲ್ಲವೂ ಸರಿಯಾಗಿಬಿಡುತ್ತೆ ಅನ್ನೋ ರೀತಿಯ ಎನರ್ಜಿ ಕೂಡ ಇಲ್ಲಿ ಇಲ್ಲ. ನಿಧಾನವಾಗಿ ಒಂದೊಂದು ಹೆಜ್ಜೆಯಾಗಿ ಬೆಳೆಯುವಂತಹ ಎನರ್ಜಿ ಇದೆ. ಈ ವ್ಯಕ್ತಿಯೊಳಗಡೆ ಈಗ ನಡೀತಾ ಇರುವ ಬದಲಾವಣೆಗಳು ಹೊರಗಿನಿಂದ ತಕ್ಷಣ ಕಾಣಿಸ್ದೇ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ತುಂಬ ಕೆಲಸ ಮಾಡ್ತಾ ಇದೆ ಅನ್ನೋ ಎನರ್ಜಿ ಇದೆ. ಹಿಂದೆ ಕೋಪದಲ್ಲಿ ಅಥವಾ ಈಗೋದಲ್ಲಿ, ಅಹಂಕಾರದಲ್ಲಿ, ಹಠದಲ್ಲಿ ತಗೊಂಡ ನಿರ್ಧಾರಗಳು ಈಗ ಅವರ ಬೇರೆ ದೃಷ್ಟಿಯಲ್ಲಿ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ಅವರ ನೋವು ಮಾತ್ರ ಅವ್ರಿಗೆ ಕಾಣಿಸ್ತಾ ಇದ್ರೆ, ಈಗ ನಿಮ್ಮ ನೋವು ಕೂಡ, ನಿಮ್ಮ ಪೇಯ್ನ್ ಕೂಡ, ನೀವು ಎಷ್ಟು ವೆಯ್ಟ್ ಮಾಡ್ತಾ ಇದ್ರಿ, ಎಷ್ಟು ಕಾಯ್ತಾ ಇದ್ರಿ, ಅವ್ರಿಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ರಿ, ಅದೆಲ್ಲ ಅರ್ಥ ಆಗೋದಕ್ಕೆ ಆರಂಭ ಆಗಿದೆ. ಒಂದು ಟೈಮ್ನಲ್ಲಿ ಅವರು ಯಾವಾಗಲೂ ಅವರ ಭಾವನೆಗಳನ್ನು, ಅವರ ಫೀಲಿಂಗ್ಸನ್ನು ಮುಖ್ಯ ಅಂತ ಅಂದ್ಕೊಂಡಿರ್ಬೋದು. ನನಗೇನು ಬೇಕು, ನನಗೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದರಲ್ಲಿ ಹೆಚ್ಚು ಟೈಮ್ ಕಳೆದಿರ್ಬೋದು. ಆದರೆ ಈಗ ಅವರಿಗೆ ನಿಮಗೆ ಏನಾಗಿರ್ಬೋದು, ನಿಮ್ಮ ಮನಸ್ಥಿತಿ ಯಾವ ರೀತಿ ಇರ್ಬೋದು, ನೀವು ಯಾವ ರೀತಿ ಪೇಯ್ನ್ ಅನುಭವಿಸಿರ್ಬೋದು, ನನ್ನಿಂದ ಅವರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಅನ್ನೋ ಯೋಚನೆಗಳು ಅವರ ಮನಸ್ಸಿನಲ್ಲಿ ಹುಟ್ಟುತ್ತಾ ಇದೆ. ಇದೇ ನಿಜವಾದಂತಹ ಬದಲಾವಣೆಯ ಆರಂಭ. ಹಿಂದೆ ಇದ್ದ ಅಹಂಕಾರ ಆಗಲಿ ಅಥವಾ ಈಗೋ ಆಗಲಿ ಮೊದಲಿನಷ್ಟು ಈಗ ಸ್ಟ್ರಾಂಗ್ ಆಗಿಲ್ಲ. ಯಾಕೆಂದರೆ ಜೀವನ ಕೆಲವೊಮ್ಮೆ ನಾವು ಕೇಳದ ಪಾಠಗಳನ್ನು ಕಲಿಸ್ಬಿಡುತ್ತೆ. ಕೆಲವೊಂದು ಸಲ ನಾವು ಕಳ್ಕೊಂಡ ನಂತರ ಅದರ ಬೆಲೆ ಗೊತ್ತಾಗುತ್ತೆ. ಈಗ ಅವರ ಜೀವನದಲ್ಲಿ ಅದೇ ನಡೀತಾ ಇದೆ. ಅದಕ್ಕೆ ಹಿಂದೆ ಮಾತನಾಡದೇ ಇರುವಂತಹ ವ್ಯಕ್ತಿ ಈಗ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಹಿಂದೆ ಶೇರ್ ಮಾಡ್ಕೊಳ್ದೇ ಇರುವಂತಹ ವಿಷಯಗಳನ್ನು ಈಗ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಹಿಂದೆ ಅವರ ತಪ್ಪು ಕಾಣದ ವ್ಯಕ್ತಿಗೆ ಈಗ ಅವರ ತಪ್ಪುಗಳು ಅರ್ಥ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಆಗುವ ಸಾಧ್ಯತೆ ಇದೆ, ಆದರೆ ಅದು ಇಬ್ಬರು ಕೂಡ ಹಳೆಯ ಪೇನನ್ನು ಅರ್ಥ ಮಾಡಿಕೊಂಡ ನಂತರ ಮಾತ್ರ. ಯಾಕೆಂದರೆ ಕೇವಲ ಮತ್ತೆ ಮಾತನಾಡೋದು ಸಾಕಾಗೋದಿಲ್ಲ, ಮತ್ತೆ ಕಾಂಟ್ಯಾಕ್ಟ್ ಮಾಡೋದು ಸಾಕಾಗೋದಿಲ್ಲ. ಹೃದಯದಲ್ಲಿ ಒಡೆದ ನಂಬಿಕೆ ಮತ್ತೆ ಕಟ್ಕೋಬೇಕು. ಅದಕ್ಕೆ ಸಮಯ ಬೇಕು, ತಾಳ್ಮೆ ಬೇಕು, ಮತ್ತು ಮುಖ್ಯವಾಗಿ ಇಬ್ಬರಲ್ಲೂ ನಿಜವಾದ ಬದಲಾವಣೆ ಬೇಕು. ಎನರ್ಜಿ ಪ್ರಕಾರ ನೋಡೋದಾದರೆ ಈ ವ್ಯಕ್ತಿ ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ನಿಮ್ಮ ಜೊತೆ ಯಾವ ರೀತಿ ಬಿಹೇವ್ ಮಾಡಿದ್ರು ಆ ರೀತಿ ಈಗ ಬಿಹೇವ್ ಮಾಡೋದಿಲ್ಲ ಅನ್ನೋ ಎನರ್ಜಿಯಲ್ಲಿದ್ದಾರೆ. ಯಾಕೆಂದರೆ ಈಗ ಅವರು ಕೆಲವು ಪಾಠಗಳನ್ನು, ಲೆಸನನ್ನು ಕಲ್ತಿದ್ದಾರೆ. ಜೀವನ ಅವರಿಗೆ ಕೆಲವು ಸತ್ಯಗಳನ್ನು ತೋರಿಸಿದೆ. ನೀವು ದೂರ ಆದಮೇಲೆ ತುಂಬ ಪೇಯ್ನ್ ಅನುಭವಿಸಿದ್ದಾರೆ. ಅದರಿಂದ ಅವರ ಮಾತುಗಳಲ್ಲಿ, ಯೋಚನೆಗಳಲ್ಲಿ ಮತ್ತು ಅವರ ಬಿಹೇವಿಯರಲ್ಲಿ ಒಂದು ಹೊಸ ಮೆಚ್ಯೂರಿಟಿಯನ್ನು ನೀವು ಕಾಣ್ಬೋದು. ಈ ಎನರ್ಜಿ ತುಂಬ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಆಗಿದೆ. ಹಿಂದೆ ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದ ವ್ಯಕ್ತಿ ಮುಂದೆ ನಿಮ್ಮನ್ನು ಕಾಂಟ್ಯಾಕ್ಟ್ ಆದಮೇಲೆ ನಿಮ್ಮ ಮನಸ್ಸಿನ ವ್ಯಾಲ್ಯೂವನ್ನು ಹೆಚ್ಚು ಗೌರವಿಸುವಂತಹ ಸಾಧ್ಯತೆ ಇದೆ. ರೆಸ್ಪೆಕ್ಟ್ ಕೊಡುವ ಸಾಧ್ಯತೆ ಇದೆ. ಯಾಕೆಂದರೆ ಈಗ ಅವರು ಪ್ರೀತಿಯ ಅರ್ಥವನ್ನು ಕೇವಲ ಪಡೆಯೋದರಲ್ಲಿ ಅಲ್ಲ, ಉಳಿಸ್ಕೊಳ್ಳೋದು ಕೂಡ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ. ಆದರೆ ಇಲ್ಲಿ ಹಳೆಯ ವಿಷಯಗಳನ್ನು ನೀವು ಮರೆತು ಬಿಡಿ ಅಂತ ಎನರ್ಜಿ ಹೇಳ್ತಾ ಇಲ್ಲ. ಬದಲಾಗಿ ಹಳೆಯ ಅನುಭವ ಏನಿದೆ, ಲೆಸನ್ ಏನಿದೆ, ಅದರಿಂದ ಕಲೀರಿ ಅಂತ ಹೇಳ್ತಾ ಇದೆ. ಯಾಕೆಂದರೆ ಮತ್ತೆ ಕಾಂಟ್ಯಾಕ್ಟ್ ಆದರೆ ಅದನ್ನು ಹಳೆಯ ರೀತಿಯಲ್ಲೆಲ್ಲ ಹೊಸ ಅರಿವಿನೊಂದಿಗೆ ಕಟ್ಟಬೇಕು ರಿಲೇಷನ್ಶಿಪ್ನ. ಒಟ್ಟಿನಲ್ಲಿ ಎನರ್ಜಿಯ ಪ್ರಕಾರ ಈ ರಿಲೇಷನ್ಶಿಪ್ಗೆ ಇನ್ನೂ ಒಂದು ಸ್ಟ್ರಾಂಗ್ ಆಗಿರುವಂತಹ ಬಾಂಡಿಂಗ್ ಇದೆ. ಈ ಕತೆಗೆ ಇನ್ನೂ ಕೆಲವು ಪುಟಗಳನ್ನು ಬರೀಬೇಕಿದೆ. ಆದರೆ ಆ ಪುಟಗಳು ಬ್ಯೂಟಿಫುಲ್ ಆಗಬೇಕಾದ್ರೆ ಇಬ್ಬರು ಕೂಡ ನಿಮ್ಮ ಒಳಗಿನ ಬದಲಾವಣೆಗಳನ್ನು ಪೂರ್ಣಗೊಳಿಸಬೇಕು. ಆಗ ಮಾತ್ರ ಈ ರಿಲೇಷನ್ಶಿಪ್ನ ಹಳೆಯ ನೋವಿನ ಮೇಲೆ ಅಲ್ಲ, ಹೊಸ ನಂಬಿಕೆಯ ಮೇಲೆ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಕೆಲವೊಂದು ಸಲ ನಾವು ಯಾರನ್ನಾದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅವರ ಮನಸ್ಸನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಸಮಯ ಕಳಿತೀವಿ. ಆದರೆ ಆ ಟೈಮ್ನಲ್ಲಿ ನಮ್ಮನ್ನೇ ನಾವು ಮರೆತು ಬಿಡ್ತೀವಿ. ಈಗ ಯೂನಿವರ್ಸ್ ನಿಮ್ಮ ಗಮನವನ್ನು ಮತ್ತೆ ನಿಮ್ಮ ಕಡೆ ತಿರುಗಿಸ್ತಾ ಇದೆ. ತುಂಬ ದಿನಗಳಿಂದ ನೀವು ಈ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಯಾಕೆ ಹೀಗಾಯಿತು, ಅವ್ರು ಯಾಕೆ ಆ ರೀತಿ ಮಾಡಿದ್ರು, ಮತ್ತೆ ಬರ್ತಾರಾ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಥವಾ ಅವ್ರು ಬರೋದಿಲ್ಲ ಅನ್ನೋ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಿರಬಹುದು. ಆದರೆ ಎನರ್ಜಿ ಪ್ರಕಾರ ಎಲ್ಲ ಪ್ರಶ್ನೆಗಳ ಉತ್ತರ ಹುಡುಕ್ತಾ ನಿಮ್ಮ ಲೈಫನ್ನು ಸ್ಟಕ್ ಮಾಡ್ಕೋಬೇಡಿ. ನಿಮ್ಮ ಹೃದಯ ತುಂಬ ಪ್ಯೂರ್ ಆಗಿದೆ.
ನೀವು ತುಂಬ ಜೆನ್ಯೂನ್ ಹಾರ್ಟ್ನಿಂದ ಪ್ರೀತಿ ಕೊಟ್ಟಿದ್ದೀರಾ, ನಿಜವಾದ ಹೃದಯದಿಂದ ಪ್ರೀತಿಯನ್ನು ತೋರಿಸಿದ್ದೀರಾ. ಆದರೆ ಒಂದು ಸತ್ಯ ಏನು ಅಂದರೆ, ಪ್ರೀತಿ ಇದ್ದರೆ ಸಾಕು ಅಂತ ಅಲ್ಲ, ಪ್ರೀತಿಯ ಜೊತೆಗೆ ರೆಸ್ಪೆಕ್ಟ್ ಕೂಡ ಇರಬೇಕು, ಅರ್ಥ ಮಾಡ್ಕೊಳ್ಳುವ ಗುಣ ಇರಬೇಕು, ಕ್ಲಾರಿಟಿ ಇರಬೇಕು. ಇದು ಇಲ್ಲದ ಜಾಗದಲ್ಲಿ ಎಷ್ಟೇ ಪ್ರೀತಿ ಇದ್ದರೂ ಕೂಡ ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಗೋದಿಲ್ಲ. ಸೊ ಈಗ ನೀವೊಂದು ದೊಡ್ಡ ಪಾಠವನ್ನು ಕಲ್ತಿದ್ದೀರಾ. ನಿಮ್ಮ ಮೌಲ್ಯವನ್ನು ನೀವು ತಿಳ್ಕೊಳ್ಬೇಕು. ಯಾರಾದರೂ ನಿಮ್ಮನ್ನು ಚೂಸ್ ಮಾಡಿದಾಗ ಮಾತ್ರ ನೀವು ವಿಶೇಷ ವ್ಯಕ್ತಿ ಅಂತ ಆಗೋದಿಲ್ಲ. ನೀವು ಈಗಾಗಲೇ ವಿಶೇಷ ವ್ಯಕ್ತಿ ಆಗಿದ್ದೀರಾ. ನಿಮ್ಮ ಬೆಲೆ ಬೇರೆಯೊಬ್ಬರ ಗಮನದಿಂದ ಅಥವಾ ಒಪ್ಪಿಗೆಯಿಂದ ನಿರ್ಧಾರ ಆಗೋದಿಲ್ಲ. ಅದನ್ನು ನೀವು ಮೊದಲು ನಂಬಬೇಕು. ಕೆಲವರು ಅವರ ಜೀವನದಲ್ಲಿ ತಡವಾಗಿ ನಿಮ್ಮ ಬೆಲೆ ಅರಿತುಕೊಳ್ಬೋದು. ಕೆಲವರು ನಿಮ್ಮನ್ನು ಕಳ್ಕೊಂಡ ನಂತರ, ದೂರ ಆದಮೇಲೆ ನಿಮ್ಮ ಮಹತ್ವವನ್ನು ಅರ್ಥ ಮಾಡ್ಕೊಳ್ಬೋದು. ಆದರೆ ಅದುವರೆಗೂ ನೀವು ನಿಮ್ಮ ಲೈಫ್ನಲ್ಲಿ ಸ್ಟಕ್ಕಾಗಿ ನಿಲ್ಲಬಾರ್ದು. ಬದಲಾಗಿ ನಿಮ್ಮ ದಾರಿಯಲ್ಲಿ ನೀವು ಬೆಳೀಬೇಕು. ಈ ಟೈಮ್ನಲ್ಲಿ ನಿಮ್ಮ ಶಕ್ತಿಯನ್ನು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ. ಪ್ರತಿದಿನ ಅವರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮನಸ್ಸನ್ನು ಟಯರ್ಡ್ ಮಾಡ್ಕೊಳ್ಬೇಡಿ. ನಿಮ್ಮ ಕನಸುಗಳ ಕಡೆ ಗಮನ ಕೊಡಿ. ನಿಮ್ಮ ಸ್ಟಡಿ ಆಗಿರ್ಬೋದು, ನಿಮ್ಮ ಕೆಲಸ ಆಗಿರ್ಬೋದು, ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಫ್ಯೂಚರ್ ಆಗಿರ್ಬೋದು, ಇವುಗಳ ಮೇಲೆ ಕೂಡ ಪ್ರೀತಿ ಕೊಡಿ. ಯಾಕೆಂದರೆ ನಿಮ್ಮ ಜೀವನ, ನಿಮ್ಮ ಲೈಫ್ ಅನ್ನೋದು ಕೇವಲ ಒಂದು ರಿಲೇಷನ್ಶಿಪ್ ಸುತ್ತ ಮಾತ್ರ ತಿರುಗುವಂಥದ್ದಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ನಿರ್ಧಾರ ನೀವು ಈ ರಿಲೇಷನ್ಶಿಪ್ಪಲ್ಲಿ ತಗೊಂಡ್ರೂ ಕೂಡ, ನಿಮ್ಮ ಲೈಫ್ನಲ್ಲಿ ತಗೊಂಡ್ರೂ ಕೂಡ, ಅದನ್ನು ನೋವಿನಿಂದ ತಗೊಳ್ಬೇಡಿ, ಕೋಪದಿಂದ ತಗೊಳ್ಬೇಡಿ, ಒಂಟಿತನದಿಂದ ತಗೊಳ್ಬೇಡಿ. ಮನಸ್ಸು ಕಾಮ್ ಆಗಿರುವಾಗ ಯೋಚನೆ ಮಾಡಿ ತಗೊಳ್ಳಿ. ಯಾಕೆಂದರೆ ಭಾವನೆಗಳ ಅಲೆ ದೊಡ್ಡದಾಗಿರಬೇಕಾದ್ರೆ ತಗೊಂಡ ನಿರ್ಧಾರಗಳು ತುಂಬ ಸಲ ಪಶ್ಚಾತ್ತಾಪವನ್ನು ಕೊಡುತ್ತೆ ಮುಂದಿನ ದಿನಗಳಲ್ಲಿ. ಸೊ ಯೋಚನೆ ಮಾಡಿ ನಿಮ್ಮ ನಿರ್ಧಾರವನ್ನು ನೀವು ತಗೊಳ್ಬೇಕಾಗುತ್ತೆ. ನಿಮ್ಮ ಲೈಫ್ನಲ್ಲಿ ಈಗ ನಡೀತಾ ಇರುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇದೆ. ಈಗ ಅದು ಅರ್ಥವಾಗದೇ ಇರ್ಬೋದು, ಆದರೆ ಕೆಲವು ತಿಂಗಳುಗಳ ನಂತರ ನೀವು ತಿರುಗಿ ನೋಡಿದಾಗ ಇದು ನನಗೇನೋ ಒಂದು ಪಾಠ ಕಲಿಸ್ತು ಅನ್ನೋದು ನಿಮಗೆ ಕ್ಲಿಯರ್ ಆಗುತ್ತೆ. ಈ ಅನುಭವ ನಿಮ್ಮನ್ನು ವೀಕ್ ಮಾಡೋದಕ್ಕೆ ಬಂದಿಲ್ಲ, ನಿಮ್ಮನ್ನು ಇನ್ನೂ ಸ್ಟ್ರಾಂಗ್ ವ್ಯಕ್ತಿಯಾಗಿ ರೂಪಿಸೋದಕ್ಕೆ ಬಂದಿದೆ. ಸೊ ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಕೂಡ ಬಾಂಡಿಂಗ್ ಇದೆ ಅನ್ನೋ ಭಾವನೆ ಇಲ್ಲಿದೆ. ನೀವು ನಿಮ್ಮ ಲೈಫ್ನಲ್ಲಿ ಹೇಗೆ ಬೆಳೀತೀರಾ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ. ಯಾಕೆಂದರೆ ಕೆಲವೊಮ್ಮೆ ನಾವು ಯಾರನ್ನಾದರೂ ಮತ್ತೆ ಮತ್ತೆ ಪಡೆಯೋದಕ್ಕಿಂತ ಮೊದಲು ನಮ್ಮನ್ನೇ ನಾವು ಮತ್ತೆ ಮತ್ತೆ ಕಂಡುಕೊಳ್ಬೇಕಾಗುತ್ತೆ. ಸೊ ನಿಮ್ಮ ಮನಸ್ಸನ್ನು ಗೌರವಿಸಿ, ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಬೇಡಿ, ನಿಮ್ಮ ಬೆಳವಣಿಗೆಯನ್ನು ನಿಲ್ಲಿಸಬೇಡಿ. ನಿಮಗಾಗಿ ಬರಬೇಕಾದ್ದು ಸರಿಯಾದ ಟೈಮ್ನಲ್ಲಿ ಬಂದೇ ಬರುತ್ತೆ. ಆದರೆ ಅಷ್ಟರ ಒಳಗೆ ನಿಮ್ಮ ಮನಸ್ಥಿತಿಯನ್ನು ನೀವು ಕಾಪಾಡ್ಕೊಳ್ಬೇಕು. ಯಾಕೆಂದರೆ ನಿಮ್ಮ ಬೆಳವಣಿಗೆ ಕೂಡ, ನಿಮ್ಮ ಹ್ಯಾಪಿನೆಸ್ ಕೂಡ ಮುಖ್ಯ ಆಗಿರುತ್ತೆ. ಕೇವಲ ಒಂದು ರಿಲೇಷನ್ಶಿಪ್ ಸುತ್ತ ಮಾತ್ರ ನಿಮ್ಮನ್ನು ಕಟ್ ಹಾಕೊಳ್ಳೋದಿಲ್ಲ. ನಿಮ್ಮ ಲೈಫ್ನ ಹ್ಯಾಪಿನೆಸ್ ಬಗ್ಗೆ ಕೂಡ ಗಮನ ಕೊಡಿ. ನಿಮ್ಮೊಳಗಿನ ಶಕ್ತಿಯನ್ನು ನೀವು ಅರಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಲೈಫ್ನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಪಾಸಿಟಿವ್ ಆಗಿರುವ ವಿಷಸ್ಗಳು, ಕನಸುಗಳು ಆದಷ್ಟು ಬೇಗ ನಿಮ್ಮ ರಿಯಾಲಿಟಿಗೆ ಬರಲಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ ಕೂಡ, ಅದೆಲ್ಲವೂ ಕೂಡ ಆದಷ್ಟು ಬೇಗ ಸರಿಯಾಗಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.